ಇವಾಗ ನಾವು ತೊಗರಿ ಕಾಳು ಎಡಿತಾ ಇದೀವಿ. ಸ್ವಲ್ಪ ಇತ್ತು ಕಾಳು, ಎಲ್ರಿಗೂ ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತಗೊಂಡ್ ಬಂದ್ವಿ. ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಒಬ್ರು ಯಾರೋ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನು ಸ್ಪೆಷಲ್ ಅಂದರೆ ಗೈಸ್, ಸೊ ನಮ್ಮ ಅಣ್ಣ ನಮ್ಮ ಅತ್ತಿಗೆದು 1 month ಆ್ಯನಿವರ್ಸರಿ, ಹಾಗಾಗಿ ಅದ್ರ ಪ್ರಯುಕ್ತ ಇವತ್ತು ನಮ್ಮಣ್ಣ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂತ ನೋಡ್ತಾ ಇರಿ. ಸೊ ಇವಾಗ ಹೊರಡುವ ರೆಡಿಯಾಗಿದ್ದಾರೆ. ಟೈಮ್ ಆಲ್ರೆಡಿ 3:30 ಆಗಿದೆ. ಅಲ್ಲಿಗೆ ಹೋಗೋಕ್ಕೆ 4 hours ಬೇಕು ಗೈಸ್. ಎಲ್ಲ ಸಡನ್ನಾಗಿ ಪ್ಲಾನ್ ಮಾಡಿಬಿಟ್ಟು ಬೆಳಿಗ್ಗೆ ಕೂತಿದ್ರು ಎಲ್ಲರೂ. ಎಲ್ಲರೂ ಹೋಗೋಣ. ಎಷ್ಟು ಪ್ಲೇಸ್ ಪ್ಲಾನ್ ಮಾಡಿರೋದು? ಲಾಂಗ್ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಮತ್ತೆ ನಾವು ಇನ್ನೊಂದು 3-4 ಡೇಸಲ್ಲಿ ನಮ್ಮದು ಪ್ರಾಪರ್ ಹನಿಮೂನ್ಗೆ ಹೋಗ್ತಾ ಇದ್ದೀವಿ. ಹಂಗಾಗಿ ಲಾಂಗ್ ಹೋಗಿ ಮತ್ತೆ ಬರೋಕ್ಕಾಗಲ್ಲ, ಟಯರ್ಡ್ ಆಗ್ಬಿಡುತ್ತೆ. ಶಾರ್ಟ್ ಇವತ್ತು ಹೋಗಿ ನಾಳೆ ಬರೋಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಗಮ್ಮಂತೈತಿ ಈಗ, ಗಬ್ಬುಡಿತಿದ್ದಾಗಲೇ. ಚಂಪು ಹಿಂದೆ ನೆನ್ನೆ ಕೂತು ಎಲ್ಲ ಕೂದಲು ಮಾಡ್ಬಿಟ್ಟಿದ. ಮುತ್ತಣ್ಣ ರೆಡಿ. ಮುತ್ತಣ್ಣ ಖುಷಿ ಮುತ್ತಣ್ಣಂಗೆ. ನೀವು ಅಣ್ಣನ್ ಮೀಟ್ ಮಾಡ್ತಿದ್ದೀರಲ್ಲ. ಎಸ್, ಲೆಟ್ಸ್ ಗೋ. ನಮ್ಮ ಅಣ್ಣಂಗೆ ಸ್ಪೆಷಲ್ ಬೂಸ್ಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದೀವಿ. ಮುತ್ತಣ್ಣ ಇಲ್ಲೇ ಪ್ಯಾಕೆಟ್ ಹೊಡೆದು ಇಲ್ಲೆಲ್ಲ ತಗೊಂಡು ಅವನಿಗೆ ಇಷ್ಟೇ ಸ್ಟಾರ್ಗೆ 1 ಪ್ಯಾಕೆಟ್ ಬೂಸ್ಟ್ ಬೇಕಂತೆ. ಏನೋಪ್ಪ ಪ್ರೂಫ್ ಕುಡಿತಾವನೆ ಗೊತ್ತಿಲ್ಲ ನಂಗಲ್ಲಪ್ಪ. ನಾನು ಗೈಸ್ ಇದನ್ನ ತಿಂದಿದ್ದೀನಿ. ಮಧು ಅವರು ಒಂದು ಕಾಫಿ ಕುಡ್ದಿದ್ದಾರೆ. ಏಕೆ ಇದಕ್ಕೆ ತಗೊಳ್ಳೆ. ನಮ್ಮ ಅಣ್ಣ ಮೊಟ್ಟ ಮೊದಲ ಬಾರಿಗೆ ಹಾಲು ಕುಡಿತಾ ಇದ್ದಾರೆ. ಬೂಸ್ಟ್ ಹೇಗಿದೆ? ನಂಗೆ ಅಣ್ಣ ಒಂದು ಬೂಸ್ಟ್ ಪ್ಯಾಕೆಟ್. ಇದು ಇನ್ನೊಂದು ಪ್ಯಾಕೆಟ್ ಮಾತ್ರ, ಬೇಡ ಬೇಡ. ಕಾಣಿಸಿಲ್ಲ ಅಣ್ಣ. ಚೆನ್ನಾಗೈತಾ? ನಂದು ಹಾಗೆ ಹೋಯ್ತು. ಎಸ್, ಇವಾಗ ನಾವು ಗುಂಡ್ಲುಪೇಟೆ ಮೇನ್ ರೋಡಲ್ಲಿ ಇದ್ದೀವಿ. ಇನ್ನು ಎಷ್ಟು ಅವರು? ಇನ್ನು 1.5 hour ಇದೆ ಗೈಸ್. ನಾವಿವಾಗ ಏನೋ ಬಂಡೀಪುರ ಫಾರೆಸ್ಟ್ ಮುಗಿಸ್ಕೊಂಡು, ಇವಾಗ ಯಾವ ಫಾರೆಸ್ಟ್? ಬಂಡೀಪುರ ಫಾರೆಸ್ಟ್. ಮುದುಮಲ. ಒಂದು ಟೈಗರು ಕಾಣಲಿಲ್ಲ. ಇದು ಗಂಡು ಟೈಗರು, ಇದು ಹೆಣ್ಣು ಟೈಗರು. ನಾನು ಸಿಂಹ. ಅಲ್ಲಿ ಗೈಸ್ ಚೆಕಿಂಗ್ ಮಾಡಿದ್ರು, ಇದೆಲ್ಲ ಓಪನ್ ಮಾಡಿ ಏನು ಸಿಕ್ಕಿಲ್ಲ. ಡಿಸಪಾಯಿಂಟ್ ಆಗೋಯ್ತು. ನಮ್ ಮೇಕಪ್ ಐಟಮ್ಸ್ ಅನ್ನ ತೆಗೆದ್ಬಿಟ್ಟು ಮೇಕಪ್ ಐಟಮ್ಸ್ ಅಂತ ಹೇಳ್ತಾ ಇದ್ರು ಗೈಸ್. ಕೆದ್ರಿ ಇಟ್ಬಿಟ್ರು. ಒಂದು ನಾನೇನೋ ಸಿಗ್ಲಿಲ್ಲ ಗೈಸ್. ನಂಗೆ ಆಸೆ ಇದು ಗೊತ್ತಾ, ಆನೆ ಬಂದು ಮಧ್ಯ ಬರ್ಬಿಡ್ಬೇಕು, ಟಾರ್ಸ್ಕೊ ಬರ್ಬೇಕು. ನಮ್ಮ ಅಣ್ಣ ಹೆಂಗ್ ಓಡಿಸ್ತಾನೆ ಅಂತ ನೋಡ್ಬೇಕು. ಸಾಕಣ ಹೆಂಗೈತೆ ನೋಡಿ ಗೈಸ್, ಭಯಂಕರವಾಗೈತೆ. ಎಲ್ಲ ಜಿಂಕೆ ಕಡೆ ಇಲ್ಲಿ ಹೋಯ್ತಾವಲ್ಲ, ಮನೆಗೆ ಹೋಯ್ತಾವೆ. ಇನ್ನೂ ಊಟ ಮಾಡ್ತಾವಲ್ಲ. ಕ್ವಾಣ ನೋಡಿ ಗೈಸ್, ಕ್ವಾಣನೇನ ಇದು? ಹಸು ಥರನೇ ಐತೆ, ಸ್ವಲ್ಪ ದೊಡ್ಡದಾಗೈತೆ ಅಷ್ಟೇ. ಈ ಕಾಡು ಬೆಳಿಗ್ಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ವಾವ್ ಅನ್ಸುತ್ತೆ. ನೈಟ್ ನೋಡಕ್ಕೆ ಎಷ್ಟು ಭಯಂಕರವಾಗಿ ನಿಂತರಾಯ್ತಣ್ಣ. ನಾವಿವಾಗ ನಿಲ್ಸಿದ್ದೀವಿ. ಬಜ್ಜಿ, ಬೋಂಡ, ಏನದು ಆಲೂಗಡ್ಡೆ ಬಜ್ಜಿ ಮತ್ತೆ ಕಾಫಿ ಕುಡಿಯೋಕೆ ನಿಲ್ಸಿದ್ದೇವೆ. ತಿನ್ಕೊಂಡು ಇವಾಗ ಹೋಗೋದು. ಇನ್ನೂ 1 hour ಆಯ್ತಣ್ಣ. ಅವಾಗಲೇ 1 hour ಅಂದ್ರು, 1.5 hour ಅಂದ್ರು. 2 hours ಆದ್ಮೇಲೆ ಇನ್ನೂ 1 hour ಅಂತಾರೆ. ಓಕೆ ಬೈ. ನಾನು ಮುತ್ತಣ್ಣ 1 kilometer ಅಲ್ವಣ್ಣ? 1 kilometer ಅವರು ಕಾರಲ್ಲಿ ಇದ್ರು. ಒಂದು ಕೇಕ್ ಕಟ್ ಮಾಡ್ಸೋಣ ಚಿಕ್ಕದು ಅಂದ್ಬಿಟ್ಟು ಬೇಕ್ರಿ ನೋಡಿದೆ. ನಿಲ್ಲಿಸಿ ಅಂದ್ಬಿಟ್ಟು ಬರ್ದ್ಬಿಡೋಣ. ಬರೀತಿರಲ್ಲ 1 month ಆನಿವರ್ಸರಿ. ಅಷ್ಟು ಬರೆಯಕೈತದಲ್ಲಿ 1 month ಆನಿವರ್ಸರಿ ಬರಿಬೋದು ಕೇಳಿ. 1 month ಆನಿವರ್ಸರಿ ನಾವು ಹೇಳ್ದು ನಾವು
ತವಳೆ ಒಳಗಡೆ ಹಂಗೆ ಮೆತ್ಬಿಡ. ಮೆತ್ಬಿಡಿ. ಯಾವ್ರವರು? ಮೈಸೂರು. ಮೈಸೂರು. ಫೈನಲಿ ಏನಣ್ಣ ಮಾಡೋಣ. ನಾವಿವಾಗ ಇದ್ದೇವೆ ಮುತ್ತಣ್ಣ ಅವರ ಅಣ್ಣನ ಮನೇಲಿ. ಸೊ ನಾವು ಬಂದಿರೋದು ಇಲ್ಲಿಗೆ ಅಂದ್ರೆ ನನ್ನ ಈ ಅವಸ್ಥೆ ನೋಡ್ರೆ ಗೊತ್ತಿತ್ತಲ್ವಾ, ಚಳಿ 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 ಚಳಿ. ಊಟಿಯಿಂದ ಇಲ್ಲಿಗೆ ಸ್ವಲ್ಪ ದೂರ. ಮೈಸೂರಿಂದ 6 hours ಜರ್ನಿ. ಇಲ್ಲಿಂದ ಹೆವಿ ಕಷ್ಟ ಆಯ್ತು. ಯಾವ್ದೋ ಅಂದಾಜಲ್ಲಿ ಕರ್ಕೊಂಡ್ ಬಂದವ್ರೆ ಅಂತಣ್ಣ. ಒಂದಷ್ಟು ಇದಿಲ್ಲ, ಲೈಟ್ಸ್ ಇಲ್ಲ, ಏನೂ ಇಲ್ಲ, ಕಾರ್ ಲೈಟ್ ಅಷ್ಟೇ. ಸೊ ನಾವು ಬಂದಿದ್ದೀವಿ ಊಟಿಗೆ. ಅವ್ರ ಮನೆ ರೂಟೇ ಗೊತ್ತಿಲ್ಲ, ಬಂದವರಂತೆ. ಎಸ್, ಅಂದಾಜಲ್ಲಿ ಗೆಸ್ ಮಾಡ್ಕೊಂಡು ನಾವು ಒಂದು ಕೂರ್ಗ್ಗೆ ಮದ್ವೆಗೆ ಹೋಗಿದ್ವಿ ನೋಡಿ, ಮುತ್ತಣ್ಣವ್ರ ಅಣ್ಣಂದು ಅಂತ. ಅವ್ರದ್ದೇ ಮನೆಗೆ ಬಂದಿರೋದು, ಅವರು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ಇವತ್ತು ಇವ್ರ ಮನೇಲಿದ್ದು ನಾಳೆ ಊಟಿನೆಲ್ಲ ನೋಡಿಕೊಂಡು ಹೋಗ್ಬೇಕು. ಬಸ್ ಚಳಿ ಚಳಿ, ನನಗೆ ಚಳಿನೇ ಅನಿಸ್ತಾ ಇಲ್ಲಪ್ಪ. ರೈಸ್ ಬರೀ ಕಾಲಲ್ಲಿ ನಡೆಯೋಕ್ಕೆ ಆಗಲ್ಲ. ಇಲ್ಲಿ ನೋಡಿ ಎಲ್ಲ ನೀರು ಬರ್ತಾ ಐತೆ ನೆಲದಲ್ಲಿ. ಮುತ್ತಣ್ಣ ಮೈಸೂರಿಂದ ಅದು ಯಾವ್ಯಾವ ಗಲೀಜಿತ್ತು ಆ ಚಪ್ಪಲಿಲಿ ಎಲ್ಲ ಮೆತ್ಕೊಂಡು ಬಂದ್ಬಿಟ್ಟವ್ರೆ. ಗೊತ್ತಿಲ್ಲ ಆದರೂ ನಮ್ಮ ಅಣ್ಣಂಗೆ ಗೊತ್ತು, ಡೂ ಮಾಡ್ತಾವನೆ. ಇಲ್ಲಿ ನೆಸ್ಕೊಂಡು ತಗೊಂಡೋಗೋಣ ಅಂತ. ಇಲ್ಲೇ ಗೈಸ್ ಚುಪ್ ಸರ್ಪ್ರೈಸ್ ಕೊಡಿ. ಅವನ್ ತಂದಿರೋದಲ್ಲ, ನಾನ್ ತಂದಿರೋದು. ಅಷ್ಟೊತ್ತಿನ ಅದನ್ನೇ ಹೇಳ್ತಾವ, ನಾನ್ ತಂದಿರೋದು ಹೇಳ್ತಾವಣ. ನಾನು ಅಷ್ಟು ಸರ್ಪ್ರೈಸ್ ಅಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಓಡ್ಕೊಂಡು ಹೋಗಿ ತಂದಿದ್ದೀವಿ. ಇಲ್ಲ, 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು ಟ್ರೀಟ್ ಕೊಡಿಸ್ತಿದ್ರೆ ಮಾಡಿಸ್ತಾನೆ ಇರೋದು. ಇರಲಿ. ಹ್ಯಾಪಿ 1 month. ಇಡೀ ಕಟ್ ಮಾಡಿ ಇಬ್ರದು. ಅವಳದು ಒಬ್ಳದೇ ಅನ್ಕೊಬಿಟ್ಟಿದ್ಯಾ? ನಾನು ಹುಡುಗಿರ್ ಮಾತ್ರ ಕಟ್ ಮಾಡ್ಬೇಕು ಅನ್ಕೊಂಡೆ. ಮತ್ತೊಬ್ಬರು ಮದುವೆ ಆಗಿದ್ದೀನಿ ಅಂತ. ನಿಮ್ದು ಎಷ್ಟು ತಿಂಗಳಾಯ್ತು? ನಮ್ದು 7 ತಿಂಗಳಾಯ್ತಾ? ಮೊನ್ನೆ 7 ಮಾಡ್ಬಿಡೋಣ. ಇನ್ನು ಥ್ಯಾಂಕ್ ಯು ನಿಶಾ. ಜಾಸ್ತಿ ನಾನೇ ದುಡ್ಡು ಕೊಟ್ಟು ಕಳ್ಸಿದ್ದು, ನಂದು ಪ್ಲಾನು. ಅವಳು ನೋಡಿದ್ರೆ ನಂದು ಅಂತಾಳೆ, ಇವ್ರು ನೋಡಿದ್ರೆ ನಂದು ಅಂತಾಳೆ. ಅವ್ಳ ಮನ್ಸು ಮುಟ್ಕೊಂಡು ಹೇಳಕ್ಕೆ ಬಾ ಬನ್ನಿ. ಕೇಕ್ ತಗೊಳ್ಳಿ. ತಿನ್ಸಿಲ್ಲ ಐತೆ ನೋಡಿ. ತಿನ್ನು. ಫುಲ್ ಹಾಕ್ಬೇಕಾ? ಆಗಲಿಲ್ಲ ಆಕ್ಚುಲಿ. ನನಗೆ 1 ತಿಂಗಳು ಲೀವೇ ಮುಗಿದೋಗಿತ್ತು ನನಗೆ, ನನ್ನ ಮದುವೆಗೆ ಹಾಕೊಂಡು. ಈ ವರ್ಷ ಫುಲ್ ನನಗೆ ಲೀವೇ ಇಲ್ಲ. ನೆಕ್ಸ್ಟ್ ಇಯರ್ ನನಗೆ ಲೀವ್ಸ್ ಇರೋದು. ಬನ್ನಿ ನಮ್ಮ ಮನೆಗೆ ಫ್ರೀ ಮಾಡ್ಕೊಂಡು. ಓಕೆ ತಗೊಳ್ಳಿ. ನಾಳೆ ತಿನ್ನಿಸ್ತೀನಿ ನಿಮಗೆ. ಸರಿ ಕೇಕ್ ತಗೊಳ್ಳಿ. ಅಲ್ಲಿ ತಗೋದಾರ ಮುಟ್ಟಣ ಹೋಗೋಣ. ನನಗೆ ಗೊತ್ತದೆ ನಿಂಗೆ. ನಂಗೆ ದೊಡ್ಡ ಪೀಸು. ನನಗೆ ಎಷ್ಟು ಬೇಡ. ಹಿಂಗೆ ಎತ್ತಿದ್ಯಾ? ಎದ್ರುಕೊಳ್ಳಿಲ್ಲ, ದುಡ್ಡು ಸಿಕ್ಕಿಲ್ಲ ನನಗೆ. ಚೆನ್ನಾಗೈತಲ್ಲ ಕೇಕು? ಚೆನ್ನಾಯ್ತು.
ಚಳಿ ಗೈಸ್ ನೋಡಿ ಎಂತ ವೆದರಲ್ಲಿ 1 ಮಂತ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿದೀವಿ ಅಲ್ವಾ ಮುಟ್ಟಣ. ಮೆಮೊರೇಬಲ್ ಆಗಿರುತ್ತೆ. ಮುತ್ತಣ್ಣ ಅವ್ರ ಮನೆಗೆ ಹೋಗಿದ್ವಿ, ನನ್ನ ಮನೆಗೆ ಹೋಗಿದ್ವಿ, ಕಟ್ ಮಾಡಿದ್ವಿ. ಎಸ್ ಅಂತ ತೊಳಿ ಮುಟ್ಟಣ. ನಾನು ಫುಲ್ ಹಾಕಿದ್ದೀನಿ. ಈಗೇನು ಅಷ್ಟಲ್ಲಿ ಇರಲಿಲ್ಲ, ಸ್ವಲ್ಪ ಫುಲ್ ಆಮ್ಸ್ ಹಾಕಿದೀವಲ್ಲ ಗೊತ್ತಾಗಲ್ಲ. ಹಾ ಈಗ ಊಟ ಮಾಡುತ್ತಿದ್ದೇವೆ. ನೀವು ಡೈಲಿ ಬಿಸಿನೀರೇ ಕುಡಿಯೋದಾ? ಬಿಸಿನೀರು, ಬಿಸಿ ಬಿಸಿ ನೀರು ಹೇಗಿದೆ? ಜೀರೆ ಪಕ್ಕ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಸಾಂಬಾರ್ ಅನ್ನ ಮಾಡಿರೋದು ಇನ್ನೂ ಅದ್ಭುತವಾಗಿದೆ. ಇದ್ಯಾರು ಮಾಡಿರೋದು? ಇಬ್ರು ಸೇರಿ ಮಾಡಿರೋದು. ಹೆಂಗೈತಣ್ಣ ಚೆನ್ನಾಗಿದೆ. ನಿಮ್ಮ ಕಡೆ ಊಟ ಮಾಡಿ